ವಕ್ಫ್ ಬೋರ್ಡ್ ಏನ್ ಹೇಳ್ತೀರಾ ಇದ್ರ ಬಗ್ಗೆ? ಯಾಕಂದ್ರೆ ಇತ್ತೀಚೆಗೆ ಒಂದು ಇಶ್ಯೂ ಆಯ್ತು. ಸರ್ಕಾರದ ಆಸ್ತಿಗಳು ಒಂದು ಸಮಾಜಕ್ಕೆ ಸೀಮಿತ ಆಗ್ತಾನೆ ಇರುತ್ತೆ. ಇದು ಕರ್ನಾಟಕದಲ್ಲಿ ಮಾತ್ರ ಸಮಸ್ಯೆ ಅಲ್ಲ, ಇಡೀ ದೇಶದಲ್ಲಿ ಸುಮಾರು ನಮಗೆ ಗೊತ್ತಿರೋ ಅಂದಾಜು ಮಟ್ಟ 9 ಲಕ್ಷ ಎಕರೆನ ವಕ್ಫ್ ಬೋರ್ಡಿಗೆ ಕೊಟ್ಟಿದ್ದಾರೆ ಅಂತ. ವಕ್ಫ್ ಬೋರ್ಡ್ ಏನು ಮಾಡುತ್ತೆ ಅಂತಾನೆ ನನ್ಗೆ ಇದುವರೆಗೂ ಗೊತ್ತಿಲ್ಲ. ಲಕ್ಷಾಂತರ ಎಕರೆಗಳನ್ನ ಇವತ್ತು ಸರ್ಕಾರಗಳು ದಾನ ಕೊಡ್ತಾ ಇದೆ ಅವ್ರಿಗೆ. ಅದನ್ನ ಅವ್ರು ಮಾಡಿಸಿ ವಕ್ಫ್ ಬೋರ್ಡ್ ಅವ್ರಿಗೆ ಯಾಕೆ ಬೇರೆಯವ್ರಿಗೆ ಕೊಡ್ತಾ ಇಲ್ಲ? ಅದೇ ತಾರತಮ್ಯ ಯಾಕೆ ಬೇರೆಯವರಿಗೆ ಮಾಡಕ್ ಆಗ್ತಾ ಇಲ್ಲ ಇವರು? ದಾದಾ ಸಾಹೇಬ್ ಅಂಬೇಡ್ಕರ್ ನಮಗೆ ಕಾನೂನಲ್ಲಿ ಏನ್ ಕೊಟ್ಟಿದ್ದಾರೆ? ಸರ್ವರಿಗೆ ಸಮಪಾಲು ಸಮಬಾಲು ಅಂತ ಬಸವಣ್ಣನ ಕಾಲದಿಂದ ಹೇಳ್ಕೊಂಬಂದ್ರು. ಸಂವಿಧಾನದಲ್ಲಿ ಬಡವರಿ ಅವ್ರು ಯಾಕೆ ಇದನ್ನ ಮಾಡಿದ್ರು? ಈ ತರ ಮಾಡೋ ಬದಲು ಕರ್ನಾಟಕದಲ್ಲಿ ಸಮಾನತೆಯಾಗಿ ಹಂಚ್ತೀನಿ ಅಂದ್ರೆ ಎಲ್ಲರಿಗೂ ಇಷ್ಟಿಷ್ಟು ಎಕರೆ ಜಮೀನು ಕೊಟ್ಬಿಡಿ, 1 ಎಕರೆ 2 ಎಕರೆ ಎಲ್ಲರಿಗೂ ಜೀವನ ಮಾಡ್ಕೊಂಡ್ಲಿ, ಬಡವರು ಇವತ್ತು ಸಾವುಕಾರ ಆಗ್ಲಿ. ವಕ್ಫ್ ಬೋರ್ಡ್ ಏನ್ ಹೇಳ್ತೀರಾ ಇದ್ರ ಬಗ್ಗೆ? ಯಾಕಂದ್ರೆ ಇತ್ತೀಚೆಗೆ ಒಂದು ಇಶ್ಯೂ ಆಯ್ತು. ಬಿಜಾಪುರದಲ್ಲಿ 1200ಕ್ಕಿಂತ ಅಧಿಕವಾಗಿರುವಂತಹ ಜಮೀನನ್ನ ವಕ್ಫ್ ಬೋರ್ಡ್ಗೆ ಕೊಡೋದಕ್ಕೆ ಒಂದ್ ರೀತಿಯಾಗಿ ಹುನ್ನಾರಗಳು ನಡೀತಾ ಇತ್ತು. ಅದು ಆಚೆ ಬಂದು ಗಲಾಟೆಗಳಾಯ್ತು, ಎಲ್ಲವೂ ಆಯ್ತು. ಸೊ ಇದು ಇನ್ನೂ ಎಷ್ಟು ಕರ್ನಾಟಕದ ಅಂದ್ರೆ ಈ ರೀತಿಯಾಗಿರುವಂಥ ಸರ್ಕಾರದ ಆಸ್ತಿಗಳು ಒಂದು ಸಮಾಜಕ್ಕೆ ಸೀಮಿತ ಆಗ್ತಾನೆ ಇರುತ್ತೆ. ಇದು ಕರ್ನಾಟಕದಲ್ಲಿ ಮಾತ್ರ ಸಮಸ್ಯೆ ಅಲ್ಲ, ಇಡೀ ದೇಶದಲ್ಲಿ ಸುಮಾರು ನಮಗೆ ಗೊತ್ತಿರೋ ಅಂದಾಜು ಮಟ್ಟ 9 ಲಕ್ಷ ಎಕರೆನ ವಕ್ಫ್ ಬೋರ್ಡಿಗೆ ಕೊಟ್ಟಿದ್ದಾರೆ ಅಂತ. ವಕ್ಫ್ ಬೋರ್ಡ್ ಏನು ಮಾಡುತ್ತೆ ಅಂತಾನೆ ನನ್ಗೆ ಇದುವರೆಗೂ ಗೊತ್ತಿಲ್ಲ. ಶಾಲೆಗಳನ್ನ ಏನಾರ ತೆರೆದು ಶಾಲೆಗಳಿಂದ ಮಕ್ಕಳಿಗೆ ವಿದ್ಯಾಭ್ಯಾಸ ಕೊಡ್ತಾ ಇದೆಯಾ? ಇಲ್ಲ ಆಸ್ಪತ್ರೆಗಳನ್ನ ಕಟ್ಟಿ ಉಚಿತವಾಗಿ ಆರೋಗ್ಯ ಕೊಡ್ತಾ ಇದ್ದಾರಾ? ಇಲ್ಲ ಯಾರಿಗೆ ಜಮೀನು ಇರಲ್ಲ ಅಲ್ಲೆಲ್ಲ ಉಳುಮೆ ಮಾಡಿ ಅದರಿಂದ ಬರ್ತಕ್ಕಂಥ ದವಸ ಧಾನ್ಯನ ಹೋಗ್ಲಿ ಆ ವರ್ಗಕ್ಕೆ ಹಂಚ್ತಾ ಇದ್ದಾರಾ? ಏನು ಮಾಡ್ತಾ ಇದ್ದಾರೆ ಅಂತಾನೆ ಗೊತ್ತಿಲ್ಲ. ಲಕ್ಷಾಂತರ ಎಕರೆಗಳನ್ನ ಇವತ್ತು ಸರ್ಕಾರಗಳು ದಾನ ಕೊಡ್ತಾ ಇದೆ ಅವ್ರಿಗೆ. ಅದನ್ನ ಅವ್ರು ಮಾಡಿಸಿ ವಕ್ಫ್ ಬೋರ್ಡ್ ಅವ್ರಿಗೆ ಯಾಕೆ ಬೇರೆಯವ್ರಿಗೆ ಕೊಡ್ತಾ ಇಲ್ಲ? ಅದೇ ತಾರತಮ್ಯ ಯಾಕೆ ಬೇರೆಯವರಿಗೆ ಮಾಡಕ್ ಆಗ್ತಾ ಇಲ್ಲ? ಇವರು ಎಲ್ಲದಕ್ಕೂ ಬೇರೆ ಬೇರೆ ಅರ್ಥ ಕೊಡೋರು ಇದೇ ರೀತಿ ಯಾಕೆ ಎಲ್ಲ ಸಂಸ್ಥೆಗಳಿಗೂ ಕೊಡಬಾರ್ದು? ಇವತ್ತು ಅವ್ರಿಗೆ ಮಾತ್ರ ಯಾಕೆ ಕೊಡ್ತಿದ್ದೀರಾ? ಇದು ಎಲ್ಲರಿಗೂ ಯಕ್ಷ ಪ್ರಶ್ನೆ ಆಗಿದೆ. ಇವತ್ತು ಈಗ ಮಾಧ್ಯಮಗಳ ಮುಖಾಂತರ ಇದು ಆಚೆ ಬರ್ತಾ ಇದೆ, ಗೊತ್ತಾಗ್ತಾ ಇದೆ ವಕ್ಫ್ ಬೋರ್ಡ್ಗೆ ಎಷ್ಟು ಆಸ್ತಿ ಸಿಕ್ಕಿದೆ, ಏನ್ ಸಿಗ್ತಾ ಇದೆ, ಯಾಕೆ ಇದು ಒಂದು ಸಮಾಜದ ಓಲೈಕೆ ಗೊತ್ತಾಗ್ತಾ ಇಲ್ಲ. ಬೇರೆಯವ್ರು ಯಾರು ಹಂಗಾರೆ ಇಲ್ಲಿ ಜೀವನ ಮಾಡಕ್ತಿಲ್ವಾ? ಅಂಬೇಡ್ಕರ್ ಅವರು ಈ ತರ ದಾದಾ ಸಾಹೇಬ್ ಅಂಬೇಡ್ಕರ್ ನಮಗೆ ಕಾನೂನಲ್ಲಿ ಏನ್ ಕೊಟ್ಟಿದ್ದಾರೆ? ಸಂವಿಧಾನದಲ್ಲಿ ಏನ್ ಹೇಳಿದ್ರು? ಸರ್ವರಿಗೆ ಸಮಪಾಲು ಸಮಬಾಲು ಅಂತ ಬಸವಣ್ಣನ ಕಾಲದಿಂದ ಹೇಳ್ಕೊಂಬಂದ್ರು. ಸಂವಿಧಾನದಲ್ಲಿ ಬಡವರಿ ಅವ್ರು ಯಾಕೆ ಇದನ್ನ ಮಾಡಿದ್ರು? ಏನು ಇದನ್ನ ಮೀಸಲಾತಿಗಳನ್ನ ಯಾಕೆ ಕೊಟ್ರು? ಯಾರಿಗೆ ಸಿಗ್ತಾ ಇಲ್ಲ ಅವ್ರಿಗೆ ಸಿಗ್ಲಿ ಅಂತ ಕೊಟ್ರು. ಈ ತರ ಇಷ್ಟಿಷ್ಟು ನಮಗೂ ಗೊತ್ತಾಗ್ತಾ ಇಲ್ಲ. ಈ ಇತ್ತೀಚಿನ ದಿನಗಳಲ್ಲಿ ಮಾಧ್ಯಮದಲ್ಲಿ ನೋಡಿ ನಮಗೆ ಆಶ್ಚರ್ಯ ಆಗ್ತಾ ಇದೆ. ಇಷ್ಟೊಂದು ಲಕ್ಷ ಎಕರೆ ವಕ್ಫ್ ಬೋರ್ಡಿಗೆ ಕೊಡ್ತಾ ಇದ್ದಾರೆ ಅಂದ್ರೆ ಮತ್ತೆ ಹಂಗಾರೆ ದೇವಸ್ಥಾನಗಳಿಗೆ ಎಷ್ಟು ಕೊಟ್ಟಿದ್ದೀರಾ? ಇಲ್ಲ ಬೇರೆ ಸಮಾಜಗಳಿಗೆ ಎಷ್ಟು ಕೊಟ್ಟಿದ್ದೀರಾ? ಇಲ್ಲ ಬೇರೆ ಧರ್ಮದವ್ರಿಗೆ ಎಷ್ಟು ಕೊಟ್ಟಿದ್ದೀರಾ? ದಯವಿಟ್ಟು ಈ ತರ ಬೇರೆ ಕಡೆಗಳಲ್ಲಿ ಅಲ್ಲ, ನಮಗೆ ನಾವ್ ಹೇಳ್ತಾ ಇರೋದು ಈ ತರ ಮಾಡೋ ಬದಲು ಕರ್ನಾಟಕದಲ್ಲಿ ಸಮಾನತೆಯಾಗಿ ಹಂಚ್ತೀನಿ ಅಂದ್ರೆ ಎಲ್ಲರಿಗೂ ಇಷ್ಟಿಷ್ಟು ಎಕರೆ ಜಮೀನು ಕೊಟ್ಬಿಡಿ, 1 ಎಕರೆ 2 ಎಕರೆ ಎಲ್ಲರಿಗೂ ಜೀವನ ಮಾಡ್ಕೊಂಡ್ಲಿ, ಬಡವರು ಇವತ್ತು ಸಾವುಕಾರ ಆಗ್ಲಿ. ಇದು ಅನೇಕ ಪ್ರಶ್ನೆಗಳು ಯುವಜನತೆ ತಲೆಗೆ ಇವಾಗ ಬರ್ತಾ ಇದೆ, ಮಾಧ್ಯಮಗಳ ಮುಖಾಂತರ ಗೊತ್ತಾಗ್ತಾ ಇದೆ. ಸರ್ಕಾರ ಏನ್ ನಿರ್ಧಾರ ಮಾಡುತ್ತೆ ನೋಡ್ಬೇಕು. ಸರ್ಕಾರದ ಮುಂದೆ ಎಲ್ಲ ಇದೆ, ಏನ್ ನಿರ್ಧಾರ ಮಾಡುತ್ತೆ ಕಾದ್ ನೋಡೋಣ.